ನಮಸ್ಕಾರ. ಲೆಶ್ ನೈಹನ್ ಸಿಂಡ್ರೋಮ್ ರೋಗ ಆತ್ಮಘಾತಕ ಆದಾಗ ಆಧ್ಯಾತ್ಮ ಮನುಷ್ಯ ತನ್ನನ್ನು ತಾನು ಅರಿಯೋದಕ್ಕೆ ನೆರವಾಗ್ತೈತೆ. ಅದು ತೃಪ್ತಿ, ಶಾಂತಿ ಮತ್ತು ಮುಕ್ತಿಯನ್ನು ನೀಡ್ತೈತೆ ಅನ್ನೋದನ್ನು ಬಹುತೇಕ ಜನ ನಿಜ ಅಂತ ನಂಬ್ತಾರೆ. ಅನ್ನಮಯ, ಮನೋಮಯ, ಪ್ರಾಣಮಯ, ವಿಜ್ಞಾನಮಯ, ಆನಂದಮಯ ಅನ್ನುವ 5 ಕೋಶಗಳ ಅವಸ್ಥೆ ಇದೆ ಅನ್ನುವ ಪಾರಂಪರಿಕ ಅರಿವು ಸತ್ಯ ಅಂತ ಭಾವಿಸ್ತಾರೆ. ಆದರೆ ಅಧ್ಯಾತ್ಮದ ಅನುಭವಗಳು ಸೇರಿದಂತೆ ಮಾನವನ ಎಲ್ಲ ಮಾನಸಿಕ ಮತ್ತು ಬೌದ್ಧಿಕ ಚಟುವಟಿಕೆಗಳ ಮೂಲ ಮೆದುಳಿನಲ್ಲಿ ನಡೆಯುವ ವೈದ್ಯುತ್, ರಾಸಾಯನಿಕ ಮತ್ತು ನರಜಾಲ ವ್ಯವಸ್ಥೆಯ ಪರಿಣಾಮಗಳಂತ ವಿಜ್ಞಾನ ಯಾವುದೇ ಸಂಶಯಗಳಿಗೆ ಕೂಡ ಎಡೆ ಇಲ್ಲದಂತೆ ತೋರಿಸ್ಕೊಡುತ್ತೆ. ಹೇಗೆ ಭೌತಿಕ ಆಧಾರದಲ್ಲಿ ನಡೆಯುವ ದೈಹಿಕ ಚಟುವಟಿಕೆಗಳು ಮಾನಸಿಕ ರೋಗಗಳಿಗೆ ಕಾರಣವಾಗ್ತವೆ ಅನ್ನೋದಕ್ಕೆ ಲೆಸ್ಟ್ ನೈಹನ್ ಸಿಂಡ್ರೋಮ್ ಒಂದು ಅತ್ಯುತ್ತಮವಾದಂಥ ಉದಾಹರಣೆಯಾಗಿದೆ. ಈ ಕಾಯಿಲೆಯನ್ನು 1964ರಲ್ಲಿ ಮೈಕೆಲ್ ಲೆಸ್ ಮತ್ತು ವಿಲಿಯಂ ನೈಹನ್ ಮೊದಲ ಬಾರಿಗೆ ಗುರುತಿಸಿ ವಿವರಿಸ್ತಾರೆ. ಅವರ ಅಧ್ಯಯನ ಪ್ಯೂರಿನ್ ಚಯಾಪಚಯದ ದೋಷ ಮತ್ತು ನರಜೀವ ವಿಜ್ಞಾನದ ಲಕ್ಷಣಗಳ ನಡುವಿನ ಸಂಬಂಧವನ್ನು ವೈಜ್ಞಾನಿಕವಾಗಿ ಸ್ಥಾಪನೆ ಮಾಡ್ತದೆ. ಲೆಸ್ಟ್ ನೈಹನ್ ಸಿಂಡ್ರೋಮ್ ಅನ್ನೋದು ಅತ್ಯಂತ ಅಪರೂಪವಾದ ಆದರೆ ಗಂಭೀರವಾದಂಥ ವಂಶವಾಹಕ ಜನ್ಯವಾದಂಥ ಕಾಯಿಲೆ. ಇದು ದೈಹಿಕ, ನರಮಾನಸಿಕ, ಜೀವವಿಜ್ಞಾನ ಹಾಗೆ ವ್ಯಕ್ತಿಯ ನಡವಳಿಕೆಗಳಲ್ಲಿ ಭಾರಿ ಆಳವಾದ ಪರಿಣಾಮವನ್ನು ಬೀರ್ತದೆ. ಇದು ಮುಖ್ಯವಾಗಿ ಪ್ಯೂರಿನ್ ರಾಸಾಯನಿಕದ ಒಗ್ಗೂಡಿಕೆ ಮತ್ತು ಒಡೆಯುವಿಕೆ ಅಂದರೆ ಚಯಾಪಚಯ ದೋಷಕ್ಕೆ ಸಂಬಂಧಪಟ್ಟದೆ. ಮಾನವ ದೇಹದಲ್ಲಿ ಅಣುಮಟ್ಟದ ಜೈವ ರಾಸಾಯನಿಕ ವ್ಯತ್ಯಾಸ ಹೇಗೆ ಮೆದುಳಿನ ಕಾರ್ಯವೈಖರಿ ಮತ್ತು ವರ್ತನೆಯನ್ನು ಬದಲಾಯಿಸಬಹುದು ಅನ್ನೋದಕ್ಕೆ ಇದು ಬಹಳ ಮುಖ್ಯವಾದಂಥ ನಿದರ್ಶನ ಆಗೈತೆ. ಈ ಕಾಯಿಲೆ ಹೆಚ್ಚಾಗಿ ಗಂಡು ಮಕ್ಕಳಲ್ಲಿ ಕಂಡುಬರ್ತೈತೆ. ಯಾಕಂದರೆ ಇದು ಎಕ್ಸ್ ಸಂಬಂಧಿತ ಹಿಂಜರಿಕೆಯ ವಂಶ ಪಾರಂಪರ್ಯವಾದಂಥ ಕಾಯಿಲೆ. ಈ ರೋಗದ ಮೂಲ ಕಾರಣ HPRT1 ಅನ್ನುವ ವಂಶವಾಹಕದಲ್ಲಿ ಅಂದರೆ ಜೀನ್ನಲ್ಲಿ ಉಂಟಾಗ್ತಕ್ಕಂಥ ವಿಕಲ್ಪ ಅಂದರೆ ಮ್ಯುಟೇಷನ್ ಇವಾಗಿ ಬೇಕು. ಸಾಮಾನ್ಯವಾಗಿ ಈ ಕಿಣ್ವ ಎಂಜೈಮು ಪ್ಯೂರಿನ್ ಅಂಶಗಳನ್ನು ಮರುಪಯೋಗ ಮಾಡ್ತಕ್ಕಂಥ ಸಾಲ್ವೇಜ್ ಮಾರ್ಗದಲ್ಲಿ ಒಂದು ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ. ಪ್ಯೂರಿನ್ ಅಣುಗಳು DNA ಮತ್ತು RNA ನಿರ್ಮಾಣಕ್ಕೆ ಅಗತ್ಯವಾಗಿ ಬೇಕಾಗ್ತವೆ. HGPRT ಕೊರತೆ ಇದ್ದಾಗ ಪ್ಯೂರಿನ್ಗಳ ಮರುಪಯೋಗ ಸಾಧ್ಯವಾಗಿದೆ. ಅವುಗಳ ವಿಭಜನೆಯಿಂದ ಯೂರಿಕ್ ಆಮ್ಲದ ಉತ್ಪಾದನೆ ಹೆಚ್ಚಾಗುತ್ತೆ. ಇದರ ಪರಿಣಾಮವಾಗಿ ರಕ್ತದಲ್ಲಿ ಯೂರಿಕ್ ಆಮ್ಲದ ಪ್ರಮಾಣ ಅತಿಯಾಗಿ ಹೆಚ್ಚಿ ಕೀಲು ನೋವು ರೀತಿಯ ಸಮಸ್ಯೆಗಳು ಉಂಟಾಗ್ತವೆ. ಇದನ್ನು ಹೈಪರ್ ಯೂರಿಸೇಮಿ ಅಂತ ಕರೀತಾರೆ. ಆದರೆ ಈ ಕಾಯಿಲೆಯ ವೈಶಿಷ್ಟ್ಯ ಕೇವಲ ಯೂರಿಕ್ ಆಮ್ಲ ಹೆಚ್ಚಳದಲ್ಲಿ ಮಾತ್ರ ಇಲ್ಲ. ಇದರ ಅತ್ಯಂತ ಗಂಭೀರ ಲಕ್ಷಣಗಳು ನರಜೀವ ವಿಜ್ಞಾನ ಮತ್ತು ವ್ಯಕ್ತಿಯ ನಡವಳಿಕೆ ಮಟ್ಟದಲ್ಲಿ ಕೂಡ ಕಂಡುಬರ್ತವೆ. ಮಗು ಹುಟ್ಟಿದ ಮೊದಲ ಕೆಲವು ತಿಂಗಳುಗಳಲ್ಲಿ ಸಾಮಾನ್ಯವಾಗಿ ಇವು ಕಾಣಿಸ್ಕೊಳ್ಬೋದು. ಆದರೆ 3 ರಿಂದ 6 ತಿಂಗಳ ನಂತರ ವಿಕಾಸ ವಿಳಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸ್ನಾಯುಗಳ ಕಟ್ಟುನಿಟ್ಟು ಅಂದರೆ ಸ್ಪಾಸ್ಟಿಸಿಟಿ, ಚಲನ ನಿಯಂತ್ರಣದ ಕೊರತೆ ಮತ್ತು ಅನಿಯಂತ್ರಿತ ಚಲನಗಳು ಕಾಣಿಸ್ಕೊಳ್ತವೆ. ಮೆದುಳಿನ ಬೇಸಲ್ ಗ್ಯಾಂಗ್ಲಿಯಾ ಭಾಗದಲ್ಲಿ ಡೋಪಮಿನ್ ಪ್ರಮಾಣ ಕಡಿಮೆಯಾಗಿರೋದು ಈ ಚಲನ ಅಸಮತೋಲನಕ್ಕೆ ಕಾರಣ ಅಂತ ಗೊತ್ತಾಗೈತೆ. ಲೆಸ್ ನೈಹನ್ ಸಿಂಡ್ರೋಮ್ನ ಅತ್ಯಂತ ವಿಶಿಷ್ಟ ಹಾಗೂ ಮನೋವೈಜ್ಞಾನಿಕವಾಗಿ ಸಂಕೀರ್ಣವಾದ ಲಕ್ಷಣ ಏನಂದರೆ ಸ್ವಯಂ ಹಾನಿ ಮಾಡಿಕೊಳ್ತಕ್ಕಂಥ ಪ್ರವೃತ್ತಿ. ಮಕ್ಕಳು ತಮ್ಮದೇ ತುಟಿಗಳನ್ನ, ಬೆರಳುಗಳನ್ನ ಗಚ್ಚಿಕೊಳ್ಳೋದು ಸಾಮಾನ್ಯ. ಈ ವರ್ತನೆ ನೋವನ್ನು ಅರಿಯದ ಕಾರಣದಿಂದ ಅಲ್ಲ, ಬದಲಿಗೆ ಮೆದುಳಿನ ನಿಯಂತ್ರಣ ವ್ಯವಸ್ಥೆಯ ದೋಷದಿಂದ ಉಂಟಾಗ್ತದೆ. ಇಚ್ಛೆ ನಿರೋಧ ಅಂದರೆ ಇಂಪಲ್ಸ್ ಇನ್ಹಿಬಿಷನ್ ವ್ಯವಸ್ಥೆಯ ವೈಫಲ್ಯದಿಂದ ಇದು ಉಂಟಾಗುತ್ತೆ. ಮೆದುಳಿನ ಪ್ರಿಫ್ರಂಟಲ್ ಕಾರ್ಟೆಕ್ಸು ಮತ್ತು ಬೇಸಲ್ ಗ್ಯಾಂಗ್ಲಿಯಾ ನಡುವಿನ ಸಂಪರ್ಕ ವ್ಯತ್ಯಾಸ ವರ್ತನೆಯ ನಿಯಂತ್ರಣದ ಮೇಲೆ ಪರಿಣಾಮವನ್ನು ಬೀರ್ತದೆ. ಡೋಪಮಿನ್ ಅಸಮತೋಲನ ಪ್ರೇರಣೆ ಅಥವಾ ವರ್ತನೆ ನಿಯಂತ್ರಣ ವ್ಯವಸ್ಥೆಗಳನ್ನ ವ್ಯತ್ಯಾಸ ಮಾಡುತ್ತೆ. ಡೋಪಮಿನ್ ಅಸಮತೋಲನ ಅಂದರೆ ರಿವಾರ್ಡ್ ಪ್ರೊಡಕ್ಷನ್ ಎರರ್ ಅಂತಕ್ಕಂಥ ವ್ಯವಸ್ಥೆಯನ್ನು ಬದಲಾಯಿಸಬಹುದು. ಹೀಗಾಗಿ ನೋವುಂಟು ಮಾಡುವ ಕ್ರಿಯೆ ಕೂಡ ಅನಿಯಂತ್ರಿತ ಪ್ರೇರಣೆಯ ಭಾಗ ಆಗಿರುತ್ತೆ. ಇದು ನರಮಾನಸಿಕ ದೃಷ್ಟಿಯಲ್ಲಿ ಕಡ್ಡಾಯವಾಗಿ ಸ್ವಹಾನಿ ನಡವಳಿಕೆಗೆ ಸೇರಿಕೊಳ್ಳುತ್ತೆ. ಹೀಗಾಗಿ ಜೈವ ರಾಸಾಯನಿಕ ಮಟ್ಟದ ದೋಷ ಮಾನಸಿಕ ವರ್ತನಾ ಮಟ್ಟದಲ್ಲಿ ಕೂಡ ಗಂಭೀರವಾದ ಪರಿಣಾಮಗಳನ್ನ ಉಂಟು ಮಾಡ್ತೈತೆ ಅನ್ನೋದಕ್ಕೆ ಇದು ಒಂದು ಸ್ಪಷ್ಟವಾದ ಉದಾಹರಣೆ. ಈ ಕಾಯಿಲೆಗೆ ಸಂಪೂರ್ಣವಾದ ಗುಣಪಡಿಸತಕ್ಕಂಥ ಚಿಕಿತ್ಸೆ ಇಲ್ಲದೆ ಇದ್ದರೂ ಕೂಡ ರೋಗ ಲಕ್ಷಣಗಳನ್ನ ನಿರ್ವಹಿಸೋದಕ್ಕೆ ವೈದ್ಯರು ದಾರಿಗಳನ್ನ ಹುಡುಕಿದ್ದಾರೆ. ಅಲೋಪುರಿನೋಲು ರಾಸಾಯನಿಕ ಯೂರಿಕ್ ಆಮ್ಲದ ಮಟ್ಟವನ್ನು ಕಡಿಮೆ ಮಾಡ್ತಕ್ಕಂಥದಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ಮೂತ್ರಪಿಂಡದ ಸಮಸ್ಯೆಗಳನ್ನ ತಡಿಬಹುದು. ಈ ರೋಗಕ್ಕೆ ತುತ್ತಾದಂಥವರು ಸ್ವಯಂ ಗಾಯ ಮಾಡ್ಕೊಳ್ಳೋದು, ತಮ್ಮ ದೇಹಕ್ಕೆ ತಾವೇ ಹಾನಿ ಮಾಡ್ಕೊಳ್ಳೋದನ್ನು ತಡೆದಕ್ಕೆ ಮುಖಕ್ಕೆ ಗಾರ್ಡ್ಗಳನ್ನ ಧರಿಸೋದು ಅಥವಾ ಹಲ್ಲುಗಳಿಗೆ ಸುರಕ್ಷಿತ ಕವಚಗಳನ್ನ ಕೂಡ ಹಾಕಲಾಗುತ್ತೆ. ಸ್ನಾಯುಗಳ ಬಿಗಿತವನ್ನು ಕಡಿಮೆ ಮಾಡೋದಕ್ಕೆ ಮತ್ತು ಚಲನೆಯನ್ನು ಸುಧಾರಿಸೋದಕ್ಕೆ ಫಿಸಿಯೋಥೆರಪಿಯನ್ನು ಕೂಡ ಮಾಡ್ತಾರೆ. ಲೆಸ್ ನೈಹನ್ ಸಿಂಡ್ರೋಮು ನರಮಾನಸಿಕ ವಿಜ್ಞಾನ, ಜೆನೆಟಿಕ್ಸ್ ಅಂದರೆ ತಳಿ ವಿಜ್ಞಾನ, ಜನ್ಯ ವಿಜ್ಞಾನ ಮತ್ತು ವರ್ತನ ವಿಜ್ಞಾನ, ಬಿಹೇವಿಯರ್ ಸೈನ್ಸ್ಗಳ ಸಂಗಮದ ಅಧ್ಯಯನದಲ್ಲಿ ಮಹತ್ವದ ಒಂದು ಮಾದರಿಯಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಹೇಗೆ ನರಮಾನಸಿಕ ಚಟುವಟಿಕೆಗಳು ಭೌತಿಕ ಕ್ರಿಯೆಯಿಂದ ಉಂಟಾಗ್ತವೆ, ಈ ಭೌತಿಕ ಕ್ರಿಯೆಗಳು ಹೇಗೆ ನರಮಾನಸಿಕ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರಿ ಮನುಷ್ಯನ ಅರಿವು ಮತ್ತು ಅಸ್ತಿತ್ವ ಮತ್ತು ಆತನ ಅಳಿವು ಉಳಿವಿಗೆ ಕಾರಣ ಅನ್ನೋದನ್ನು ಲೆಸ್ಟ್ ನೈಹನ್ ಸಿಂಡ್ರೋಮ್ ತೋರಿಸ್ಕೊಡುತ್ತೆ. ಮುಂದಿನ ವಿಡಿಯೋದಲ್ಲಿ
ಹೀಗೆ ನರಮಾನಸಿಕ ಇತರ ಕಾರಣಗಳನ್ನು ಮತ್ತು ಪರಿಣಾಮಗಳನ್ನ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.